ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಗೈಸ್, ಇದು ತುಂಬಾ ದಿವಸದ ಹಿಂದಿನ ವ್ಲಾಗ್. ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೆ. ಪ್ಲೀಸ್ ಡೋಂಟ್ ಮೈಂಡ್ ಗೈಸ್. ಸೊ ಗೈಸ್, ನಾವು ಫ್ಯಾಮಿಲಿ ಎಲ್ಲ ಈಗ ಸೇರ್ಕೊಂಡು ಹೋತಿಪ್ಪುದು ಮಾಣಕಟ್ಟೆ ಟೆಂಪಲಿಗೆ. ಈ ಟೆಂಪಲಿಗೆ ನಂಗೆ ತುಂಬಾ ದಿವಸದ ಹಿಂದೆ ಹೊಯ್ಕನಡಿ ಅನ್ಕಂತಿದ್ದೆ. ಈಗ ಆ ಕಾಲ ಕೂಡಿ ಬಂತು. ಸೊ ಅದಕ್ಕೆ ಬತ್ತಿತ್ತು. ನಾವು ಕುಂದಾಪುರದವ್ರು ಈ ಮನುಷ್ಯಕ್ಕಿಂತ ಜಾಸ್ತಿ ನಂಬುದು ದೈವನೇ ಅನ್ನಳಿ ಹೇಳಕ್. ಅದು ನನ್ನ ಫೇವ್ರೆಟ್ ಟೆಂಪಲ್ ಮಾಣಕಟ್ಟಿಗೆ ಬ್ರಹ್ಮಲಿಂಗೇಶ್ವರನ್ ಕಂಬಕ್ ನಾನ್ ಬಂದಿದ್ದೆ. ನಾನಂತೂ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹರಕೆ ಕಟ್ಕಂತೆ. ಸೊ ಆ ಹರಕಿನ ತೀರ್ಸೋಕೆ ನಾನು ಇಲ್ಲಿಗೆ ಬಂದಿದ್ದಿದೆ. ಹಾ, ನಿಮ್ಗೆಲ್ಲ ಮತ್ತೊಂದ್ ಹೇಳ್ದ್ ಗೈಸ್. ನಂಗೆ ಎಂತದೋ ಗೊತ್ತಿಲ್ಲ. ಈ ದೇವಸ್ಥಾನದ ಒಳಗ್ ಬಂದ್ ಈ ದೇವ್ರ ಕಂಡ್ ಕೂಡ್ಲೆ ನನ್ ಕಣ್ಣಲ್ಲಿ ನೀರ್ ತನ್ನಷ್ಟಕ್ಕೆ ತಾನ್ ಬದತ್ತ. ಅದ್ ನನ್ನಲ್ಲಿ ಖುಷಿಗೋ, ದುಃಖಕ್ಕೋ ಅಥವಾ ದೇವ್ರ ಕಂಡ್ ಖುಷಿಗೋ ಇನ್ನು ನಂಗ್ ಅದನ್ನ ಊಹೆ ಮಾಡ್ಕಂಕೋ ಆಯ್ಲಿಲ್ಲ. ನಿಮ್ಗೂ ಈ ತರ ಆರೆ ಕಮೆಂಟ್ ಅಲ್ಲಿ ತಿಳಿಸಿ ಅಕ್ಕ. ಹಿಂಗೆ ದರ್ಶನ ಎಲ್ಲ ಮುಗಿಸಿ ಹೊರಗ್ ಬಪ್ಪತ್ತಿಗೆ ಒಂದು ಕರು ಕಂಡೆ ಗಾಯ್ಸ್. ಅದು ಸೇಮ್ ನಮ್ಮನೆ ಐಶು ತರಾನೇ ಇದಿತ್ತು. ಆ ಕರು ನಮ್ಮನೆಗೀಗ ಇಲ್ಲ. ನಂಗ್ ಅದನ್ನ ಕಂಡು ತುಂಬಾ ಐಶು ನೆನಪಾದಳ. ನಂಗೆ ತುಂಬಾ ಖುಷಿ ಆಯ್ತು. ಅಮ್ಮಂಗೂ ಅಷ್ಟೇ. ಅದ್ರೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ನನ್ನ ತಂಗಿ ಸ್ಕೂಲಿಗೆ ರಜೆ ಹಾಕಿದ್ದಾಳ. ಅವಳಿಗೆಲ್ಲ ಸ್ವಲ್ಪ ಕಾಲ್ ಎಳ್ದು ಅವಳು ಕಣಿ ಅಮ್ಮನ ಹಿಂದ್ ಹೊಕ್ಕಂತಿದ್ದಾಳ. ಅಷ್ಟೊತ್ತಿಗೆ ಜೋರ್ ಮಳಿ ಸ್ಟಾರ್ಟ್ ಆಯ್ತು. ಆಮೇಲೆ ಮಳಿ ಎಲ್ಲ ಸ್ವಲ್ಪ ನಿತ್ತಾದ್ಮೇಲೆ ನಾವು ನೆಕ್ಸ್ಟ್ ಹೋದೆ ಕಮಲಶಿಲೆ ಟೆಂಪಲಿಗೆ. ಈ ಟೆಂಪಲಿಗೆ ನಾನ್ ಚಿಕ್ಕಕಿಪತ್ತಿಗೆ ಹೋಗಿದ್ದೆ. ಅದಾದ್ಮೇಲೆ ನಂಗೆ ನೆನ್ಪೇ ಇರ್ಲಿಲ್ಲ ಆ ಟೆಂಪಲ್ ಇದ. ಅಂದ್ರೆ ಅಲ್ಲಿ ಯಾವ ತರ ಇತ್ತ ನಡಿ ಎಲ್ಲ ನೆನ್ಪೇ ಹೋಯ್ದಿತ್ತ. ಸೊ ಅದಕ್ಕೆ ನಾವು ಹೊಯ್ಕೆ ನಡಿ ಕಮಲಶಿಲೆ ಟೆಂಪಲಿಗೆ ಬಂದೆ ಗೈಸ್. ಈ ಟೆಂಪಲಿಗೆ ಬಂದ್ ನಂಗಂತೂ ತುಂಬಾ ಖುಷಿ ಆಯ್ತು ಗೈಸ್. ಮತ್ತೆ ಅಲ್ಲಿದ್ದ ಅರ್ಚಕರು ಅಷ್ಟೇ ತುಂಬಾ ಒಳ್ಳೆ ಮಾಡಿ ಮಾತಾಡ್ಸ್ರ. ನಾವು ಸ್ವಲ್ಪ ಲೇಟ್ ಬಂದಿರು ನಮ್ ದೇವ್ರ ಕಂಬು ಸಿಕ್ತಿಲ್ಲ ಇದಿತ್ತ. ಅದೆಂತದೋ ಮಧ್ಯಾಹ್ನ ಕ್ಲೋಸ್ ಮಾಡ್ತಂಬ್ರ ಗರ್ಭಗುಡಿನ ಅದಕ್ಕೆ. ಅದಾದ್ಮೇಲೆ ನಾವು ಡೈರೆಕ್ಟ್ ಬಂದದ್ದೇ ಊಟದ ಹಾಲಿಗೆ. ನಾನ್ ತುಂಬಾ ಜನದ್ ಬಾಯಲ್ಲಿ ಕೇಳಿದೆ ಕಮಲಶಿಲೆ ಊಟ ಮಾತ್ರ ಮದಿ ಊಟ ತರ ಇರತ್ ಅನ್ಕಂಡ. ಸೊ ಅದಕ್ಕೆ ನಾನ್ ತುಂಬಾ ಕ್ಯೂರಿಯಸ್ ಆಗಿದ್ದೆ ಎಂತದೆಲ್ಲ ಬಳಸ್ತ್ರ ಅನ್ಕಂಡ. ಹಾ, ಅವ್ರು ಹೇಳ್ದಂಗೆ ಕಮಲಶಿಲೆ ಊಟ ಮಾತ್ರ ಮದಿ ಊಟ ತರನೇ ತುಂಬಾ ಟೇಸ್ಟಿ ಆಗಿದಿತ್ತು. ನಾವ್ ಸರಿ ತಿನ್ಕಂಡ್ ಮನಿ ಹತ್ರ ಬಂದ್ ಗಾಯ್ಸ್. ಆಮೇಲೆ ಅಮ್ಮ ಮತ್ ಹನಿ ಎಲ್ಲ ಸೀದಾ ಇಳ್ಕಂಡ್ ಮನಿಗ್ ಹೊರ. ನಾವೆಲ್ಲ ಸ್ವಲ್ಪ ಕ್ಯಾಮ್ರಾಕ್ಕೆ ಪೋಸ್ ಕೊಡ್ತಾ ಲಾಗ್ ಎಂಡ್ ಮಾಡ್ತಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.